ನಾವು ಶ್ರವಣಬೆಳಗೊಳದ ಗುರುಪೀಠದ ಸ್ವಾಮಿಗಳಾಗಿ ಕರ್ನಾಟಕದ ಹಾಗೂ ಎಲ್ಲ ದಕ್ಷಿಣ ಭಾರತದ ಒಂದು ಶ್ರಾವಕಿಯರಿಗೆ, ಸಮಾಜದವರಿಗೆ, ಕಮಿಟಿಯವರಿಗೆ ಒಂದು ಸಂದೇಶವನ್ನು ಕೊಡೋದು ಏನಪ್ಪ ಅಂತಂದರೆ, ಪುರದ ಹಿತವನ್ನು ಬಯಸುವಂತಹ ಪುರೋಹಿತರಿಗೆ ಎಲ್ಲಿಯವರೆಗೆ ನೀವು ಕಣ್ಣೀರು ಹಾಕಿಸ್ತೀರೋ ಅಲ್ಲಿಯವರೆಗೆ ನೀವುಗಳು ಉದ್ಧಾರ ಆಗೋದಿಲ್ಲ. ನಿಮ್ಮ ವಂಶಗಳು, ನಿಮ್ಮ ಮನೆತನಗಳು ಮುಂದೆ ಏನು ಅಂತ ಹೇಳಿ ನಾವು ಹೇಳೋದಿಲ್ಲ. ನಿಮ್ಮ ಮನೆತನ, ನಿಮ್ಮ ವಂಶ ಉದ್ಧಾರ ಆಗಬೇಕು, ಬೆಳಿಬೇಕು ಅಂತಂದರೆ ನೀವು ಪುರೋಹಿತರಿಗೆ ಕಣ್ಣೀರನ್ನು ಹಾಕಿಸ್ಬೇಡಿ, ಪುರೋಹಿತರಿಗೆ ನೋವನ್ನು ಕೊಡಬೇಡಿ, ಪುರೋಹಿತರ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಡಿ ಅಂಥೇಳಿ ಒಂದು ಸಂದೇಶ. ಹಾಗೆ ಎರಡನೆಯ ಸಂದೇಶ ಏನು ಅಂತಂದರೆ, ನೀವೆಲ್ಲರೂ ಕೂಡ ಕರ್ನಾಟಕದಾದ್ಯಂತ ಇಡೀ ದೇಶದ ಎಲ್ಲ ಶ್ರಾವಕಿಯರು ನೀವೆಲ್ಲ ವ್ಯಾಪಾರಸ್ಥರು, ಜೈನರು ವ್ಯಾಪಾರಸ್ಥರು. ಒಂದು ಕಡೆ ಆಗಿಲ್ಲ ಅಂದ ತಕ್ಷಣ ವ್ಯಾಪಾರಕ್ಕೆ ಇನ್ನೊಂದು ಕಡೆ ಹೋಗಿ 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 ಊರು ಬಿಟ್ಟು ಖಾಲಿ ಮಾಡಿದ್ದೀರಿ. ಆ ಎಲ್ಲ ಸಂದರ್ಭಗಳಲ್ಲಿ ನೀವು ಸ್ಥಾಪಿಸಿದಂತಹ, ನೀವು ಮಾಡಿದಂತಹ ಜಿನ ಮಂದಿರಗಳು, ಜಿನ ಮೂರ್ತಿಗಳನ್ನು ಸಂರಕ್ಷಣೆ ಮಾಡಿದಂಥವರು ಇದೇ ನಮ್ಮ ಪುರೋಹಿತರು ಅನ್ನುವಂಥದ್ದನ್ನು ನೀವು ಯಾರೂ ಮರಿಬಾರ್ದು. ಯಾಕೆಂತಂದರೆ ಇಡೀ ನಾಡಿನಾದ್ಯಂತ ನಾವು ನೋಡ್ಬೋದು, ಒಂದೊಂದು ಊರುಗಳಲ್ಲಿ ಒಂದೊಂದೇ ಮನೆ, ಅದು ಯಾರ್ದು? ಪುರೋಹಿತರಿದ್ದು ಬಿಟ್ಟರೆ ಇನ್ನೊಂದು ಮನೆಗಳಿಲ್ಲ. ಹಾಗೆ ಆ ಉಪಕಾರವನ್ನು ನೀವು ಯಾರು ಕೂಡ ಶ್ರಾವಕರು ಈ ಸಂದರ್ಭದಲ್ಲಿ ಮರಿಬಾರ್ದು. ಹಾಗೆ ಇನ್ನೊಂದು ಸಂದೇಶ ಏನು ಅಂತಂದರೆ, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಸ್ವಾಮಿಗಳಿಗೆ ಅಥವಾ ಯಾವುದೊಂದು ಮುನಿಗಳಿಗೆ ಆಹ್ವಾನವನ್ನು ಕೊಡಕ್ಕೆ ಹೋಗ್ತಿರು ಅಲ್ವಾ? ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಶ್ರಾವಕರ ಕಮಿಟಿಯವರು ಆಹ್ವಾನವನ್ನು ಕೊಡೋದಕ್ಕೆ ಹೋಗಬೇಕಾದ್ರೆ ಪುರೋಹಿತರನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಆ ಊರಿನ ಹೇಗೆ ಒಂದು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆಗಿರ್ತಾರೋ ಅದೇ ರೀತಿಯಾಗಿ ಆ ಊರಿನ ಪ್ರಥಮ ಶ್ರಾವಕ ಆ ಊರಿನ ಪುರೋಹಿತರಾಗಿರ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ, ಎಲ್ಲೇ ಯಾವುದೇ ಮಠ ಮಾನ್ಯಗಳಿಗೆ, ಯಾವುದೇ ಮುನಿಗಳ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಪುರೋಹಿತರನ್ನು ಕರೆದುಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ನಮ್ಮ ಶ್ರವಣಬೆಳಗೊಳಕ್ಕೆ ನೀವು ಬಂದು ನಮ್ಮನ್ನು ಯಾವುದೇ ಕಾರ್ಯಕ್ರಮಗಳಿಗೆ ಕರಿಬೇಕಾದ್ರೆ ಪುರೋಹಿತರು ಇರಲೇಬೇಕು. ಪುರೋಹಿತರನ್ನ ಕರ್ಕೊಂಡು ಬಂದಿಲ್ಲ ಅಂದರೆ ನಾವು ಆ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂಥೇಳಿ ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗೆ ಇನ್ನೊಂದು ಮೂರನೆಯ ವಿಷಯ ಅಂತ ಏನಂತಂದರೆ, ಈ ಒಂದು ದಕ್ಷಿಣ ಭಾರತದಲ್ಲಿ, ಈ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಂದು ವಿಶೇಷ ಪರಂಪರೆ ಇದೆ. ಏನಪ್ಪ ಅಂತಂದರೆ, ಹಾಲು ಅಕ್ಷತೆಗೆ ಮನೆ ಮನೆಗೆ ಹೋಗುವಂಥದ್ದು. ಆ ಹಾಲು ಅಕ್ಷತೆ ಆ ಶ್ರಾವಕರೇ ಭಗವಂತನ ಹತ್ರ ತೆಗೆದುಕೊಂಡು ಹೋಗಿ ಕೊಡಬೇಕು. ನೀವು ಕೊಡ್ತಾ ಇರ್ತಕ್ಕಂಥದ್ದು ಪುರೋಹಿತರಿಗಾದರೆ ನೀವೆಲ್ಲ ಹೋಗಿ ಅವ್ರ ಮನೆಗೆ ಹೋಗಿ ಇಸ್ಕೊಳ್ಳಿ. ಅಥವಾ ನಿಮಗಳಿಗೆ ಹಾಲು ಅಕ್ಷತೆ ನಿಮಗಳಿಗೆ ಬೇಕು, ದೇವರಿಗಲ್ಲ. ಪುರೋಹಿತರು ನಿಮಗಳಿಗೆ ಹಾಲು ಅಕ್ಷತೆ ಬೇಕು ಅಂತಂದ್ರೆ ಅವರ ಮನೆಗಳಿಗೆ ಹೋಗಿ, ಇಲ್ಲ ಅಂತಂದ್ರೆ ನಿಮ್ಗೆ ಹಾಲು ಅಕ್ಷತೆ ಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶ್ರವಣಬೆಳಗೊಳ ಮಠಕ್ಕೆ ಪ್ರತಿ ತಿಂಗಳು ಬನ್ನಿ, ನಾವು ನಿಮಗೆ ಅಕ್ಷತೆಯನ್ನು ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದವರು, ಯಾವುದೇ ಶ್ರಾವಕರಾಗಲಿ, ಯಾವುದೇ ಕಮಿಟಿಯವರಾಗಲಿ, ಎಲ್ಲ ಸಮಾಜದವರು ಕೂಡ ಈ ಒಂದು ಪರಂಪರೆಯನ್ನ ಬಿಡಲೇಬೇಕು. ಈ ಪರಂಪರೆಯನ್ನು, ಹಾಲು ಅಕ್ಷತೆ ಮನೆ ಮನೆಗೆ ಹೋಗಿ ತರುವಂಥದ್ದನ್ನ, ಬೇಡುವಂಥದ್ದನ್ನ ಪುರೋಹಿತರು ಬಿಡಲೇಬೇಕು. ಶ್ರಾವಕಿಯರು ನಿಮಗೆ ನಿಜವಾಗಲೂ ಭಗವಂತನಿಗೆ ಕೊಡಬೇಕು ಅಂತ ಇದ್ರೆ ಅದು ಬಸದಿಗೆ ಹೋಗಿ ತಲುಪಿಸಿ. ಅವರು ಪುರೋಹಿತರು ಭಗವಂತನ ಸೇವಕರೇ ಹೊರತು ನಿಮ್ಮ ಸಾಮಾನನ್ನ ತಲುಪಿಸುವಂತಹ ನಿಮ್ಮ ಸೇವಕರು ಪುರೋಹಿತರಲ್ಲ. ಹಾಗಾಗಿ ನಿಮಗೆ ದ್ರವ್ಯ ಕೊಡಬೇಕಾ, ಬಸದಿಗೆ ಹೋಗಿ ಕೊಡಿ. ನಿಮಗೆ ನಿಜವಾಗ್ಲೂ ಪುರೋಹಿತರಿಗೆ ಅಷ್ಟು ಕಷ್ಟ ಇದೆ, ಅವ್ರಿಗೆ ಕೊಡುವಂಥ ಹಾಲು ಅಕ್ಷತೆಯಲ್ಲೇ ನೀವೆಲ್ಲ ಬದುಕ್ತೀವಿ ಅಂತ ಹೇಳಿ ಅಂತ ಕಷ್ಟ ನಿಮಗೇನಾರಿದ್ರೆ ನೀವೆಲ್ಲರೂ ಬೆಳಗೊಳ ಮಠಕ್ಕೆ ಪ್ರತಿ ತಿಂಗಳು ಬನ್ನಿ. ನಿಮಗೆ ಪ್ರತಿ ತಿಂಗಳಿಗೆ ಎಷ್ಟು ರೇಷನ್ ಬೇಕೋ ನಿಮ್ಮ ಮನೆಗೆ ನಾವು ಕೊಡ್ತೀವಿ. ಶ್ರಾವಕರ ಮನೆಗೆ ಬೇಡುವಂತಹ ಶ್ರಾವಕರಿಗೆ, ಕರ್ನಾಟಕದ ಶ್ರಾವಕರಿಗೆ ಒಂಥರ ಕಟು ಶಬ್ದ ಅನಿಸ್ಬೋದು. ಆದರೂ ಕೂಡ ಇಂತಹ ಕಾಲದಲ್ಲಿಯೂ ಕೂಡ, ಇಂತಹ ಆಧುನಿಕ ಕಾಲದಲ್ಲಿ ಪುರೋಹಿತರುಗಳನ್ನ, ದೇವರ ಸೇವಕರನ್ನ ಮನೆ ಮನೆಗೆ ನೀವೆಲ್ಲ ಭಿಕ್ಷೆ ಬೇಡಿಸ್ತೀರಿ ಅಂತಂದ್ರೆ ನೀವು ನಿಜವಾಗ್ಲೂ ಕೂಡ ಶ್ರಾವಕರೇ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗಾಗಿ ಎಲ್ಲ ಶ್ರಾವಕಿಯರು ಕೂಡ ವಿಶೇಷವಾಗಿ ಈ ವಿಚಾರಗಳನ್ನ ನಿಮ್ಮ ಊರುಗಳಲ್ಲಿ, ನಿಮ್ಮ ಸಮಾಜಗಳಲ್ಲಿ, ನಿಮ್ಮ ಟ್ರಸ್ಟ್ಗಳಲ್ಲಿ
ಇದರ ಬಗ್ಗೆ ವಿಶೇಷ ಚರ್ಚೆಗಳನ್ನು ಮಾಡಿ ಈ ಪರಂಪರೆಯನ್ನು ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಗುರುಪೀಠದಲ್ಲಿ ಕೂತು ಈ ಒಂದು ಅರ್ಚಕರ ಸಮ್ಮೇಳನದಲ್ಲಿ ಈ ವೇದಿಕೆಯಲ್ಲಿ ನಾವು ವಿಶೇಷವಾಗಿ ಎಲ್ಲ ಕರ್ನಾಟಕದ ಶ್ರಾವಕ ಶ್ರಾವಕಿಯರಿಗೆ ಆದೇಶವನ್ನು ಮಾಡ್ತಾ ಇದ್ದೇವೆ.